ಈಗ ವಿರೋಧ ಪಕ್ಷಗಳು ಭಾಳ ಜೋರಾಗಿ ಕೆಲಸ ಮಾಡಬೇಕು, ಸರ್ಕಾರದ ಕಾಲೆಳಿಬೇಕು, ಬಿಡಬಾರ್ದು. ಆದರೆ ಟ್ವಿಟರ್ನಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳಿದರೆ ಹೋಗಿ ಕೂತ್ಕೊಳ್ಳಿ, ಧರಣಿ ಮಾಡಿ, ಅವರ ಮನೆಗೆ ಹೋಗಿ ಯಾರು ಹೋದ್ರು ಬರ ಕೇಳಿ ಆಡಳಿತ ಪಕ್ಷವನ್ನು, ಅದು ಮಾಡಿ. ಓಕೆ, ನೆಕ್ಸ್ಟ್ ಸ್ಟೋರಿ ನೋಡಿ. ಇವತ್ತು ಸುಪತ್ರಿಯಲ್ಲಿ ಇಲ್ಲೇ ಜನ ಹೊಲಕ್ಕೆ ಹೋಗೋದಕ್ಕೆ ಅನ್ನದಾತ ಭಯಪಡ್ತಾ ಇದ್ದಾನೆ. ನಿತ್ಯ ಜೀವ ಭಯದಲ್ಲಿ ಬದುಕ್ತಾ ಇದ್ದಾನೆ ರೈತ. ಸ್ವಲ್ಪ ಯಾಮಾರಿದ್ರು ಕೂಡ ಯಮಪುರಿಗೆ ಅಟ್ಟೋದು ಗ್ಯಾರಂಟಿ. ಸ್ವಲ್ಪ ಯಾಮಾರಿದ್ರೆ ಡಮಾರ್ ಸತ್ತೋಗ್ಬಿಡ್ತಾನೆ. ಹಂಗೇನ್ರಿ ಇದೆ ಅಂತ ನೀವು ಕೇಳಬಹುದು. ಹಂಗೇನೇ ಇದೆ. ರೈತನ ಗೋಳನ್ನ ಕೇಳ್ತಾ ಇಲ್ಲ ಜೆಸ್ಕಾಂ ಅಧಿಕಾರಿಗಳು. ಇವತ್ತೊಂದು ಸ್ಟೋರಿ ತೋರಿಸ್ತೀನಿ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇದಾಗ್ತಾ ಇರೋದು. ಮೊದಲೇ ಹೇಳ್ಬಿಡ್ತೀನಿ ಯಾರೆಲ್ಲ ಜೆಸ್ಕಾಂ ಅಧಿಕಾರಿಗಳು ಅಂತೇಳಿ. ನೀವು ಈ ಸ್ಟೋರಿ ಆಗೋದ್ರೊಳಗಾಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂತಂದ್ರೆ ಜೆಸ್ಕಾಂ ಮಸ್ಕ ಅಷ್ಟೇ. ವಿಜಯಕುಮಾರ್ ಜೆಸ್ಕಾಂ ಎಡಬಲಿ, ರವೀಂದ್ರ ಕುಮಾರ್ ಜೆಸ್ಕಾಂ ಜೆಇ, ರಮೇಶ್ ಪಾಟೀಲ್ ಜೆಸ್ಕಾಂ ಡಬಲಿ, ಶಿಲ್ಪಾ ಶರ್ಮಾ ಅವರು ಜಿಲ್ಲಾಧಿಕಾರಿಗಳು, ಅವರ ಗಮನಕ್ಕೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಶಾಸಕರು, ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಇದು ಬೀದರ್ ಸ್ಟೋರಿ. ಬೀದರ್ನ ಕಮಠಾಣ ಗ್ರಾಮದ ಒಂದು ಊರಿನ ಕಥೆ. ಜೆಸ್ಕಾಂ ಅಧಿಕಾರಿಗಳು ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿಲ್ಲ ಅಂತಂದ್ರೆ ನಿಮಗೆ ಶಾಕ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಯಾಕೆ ಇಷ್ಟು ಉಗ್ರವಾಗಿ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಈ ಸ್ಟೋರಿ ನೋಡಿ. ಕೆಬಿದು ವೈರೇನು ಲೂಸ್ ಬಿಟ್ಟು ನಮ್ಮ ಕಬ್ಬೆಲ್ಲ ಸುಟ್ಟೋಯ್ತು. ಮಿಸ್ ಆದ್ರೆ ಜೀವ ಖಲಾಸ್. ಇದು ಒಂದು 4.5 ಲಕ್ಷ ಬರ್ತಿದ್ರಿ ಇದು. ಜೋತು ಬಿದ್ದ ಯಮ ಲೈನ್ಗಳು. ಈಗ ಅದಕ್ಕೆ ಸರ್ಕಾರ ಏನು ಪರಿಹಾರ ಕೊಡ್ಬೇಕು ಸರ್. ಅದು ಸುಟ್ಟು ಕರಕಲಾಗಿ ಬಿದ್ದಿರುವ ಎದೆ ಎತ್ತರಕ್ಕೆ ಬೆಳೆದ ಕಬ್ಬು, ಭಸ್ಮವಾದ ಕಬ್ಬು ತೋರಿಸ್ತಿರುವ ರೈತರು. ಕಬ್ಬಿಗೆ ಯಾರೋ ಬೆಂಕಿ ಹಚ್ಚಿದಲ್ಲ, ಯಮ ವಿದ್ಯುತ್ ತಂತಿಯಿಂದ ಹೊಲದಲ್ಲಿ ಜೋತು ಬಿದ್ದ ಲೈನ್ನಿಂದ ಇಡೀ 2 ಎಕರೆ ಕಬ್ಬು ಸರ್ವನಾಶವಾಗಿದೆ. ಈ ದೃಶ್ಯ ಕಂಡು ಬಂದಿದ್ದು ಬೀದರ್ ಜಿಲ್ಲೆ ಕಮಠಾಣ ಗ್ರಾಮದಲ್ಲಿ. ರೈತ ಶಂಕರಪ್ಪ ಜಮೀನಿನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 3 ಎಕರೆ ಪೈಕಿ 2 ಎಕರೆ ಕಬ್ಬು ನಾಶ ಆಗಿದೆ. ಸಾಲ ಸೂಲ ಮಾಡಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಸುಟ್ಟು ಕರಕಲಾಗಿದೆ. 4 ರಿಂದ 5 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತ ಕಂಗಾಲಾಗಿದ್ದು ಪರಿಹಾರಕ್ಕಾಗಿ ಅಂಗಲಾಚುತ್ತಿದ್ದಾನೆ. ಸರ್ಕಾರ ಏನು ಮಾಡ್ತದ ಪರಿಹಾರ ಕೊಡಬೇಕು. ನಮ್ದು ಕಬ್ಬು ಒಂದು ಒಯ್ಲ ಕಚೇರಿ ನಾರಂಜ ಫ್ಯಾಕ್ಟ್ರಿ ಸೇರ್ಸದ ಇಲ್ಲಿ ಬಂದಿಲ್ಲ ಸರ್. ಕೆಳಗೆ ಅಂಜಿನ ಯಾರಿಗೆ ಬಂದಿಲ್ಲ. ಮತ್ತೂ ಅಂಜಿಲ್ಲ ಮತ್ತೂ ಕಬ್ಬು ಹೋಯ್ತೆ. ಅದು ನಮ್ದು 3 ಎಕರೆ ಕಬ್ಬು ಪೂರ ಸುಟ್ಟೋಯ್ತು. ಮತ್ತ ಈಗ 200 ಕಬ್ಬು ಅದ ಚೆಕ್ 3 ಎಕರೆ. ಅದು ಬಿ ಕಬ್ಬಿನಾಗೆ ಅದ ವೈರು. ಜೋತು ಬಿದ್ದ ವಿದ್ಯುತ್ ಲೈನ್ ತೆರವಿಗೆ ಹಲವು ಬಾರಿ ಜೆಸ್ಕಾಂಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ. ಇಲ್ಲಿ ಬಗ್ಗಿ ವಿದ್ಯುತ್ ಲೈನ್ ದಾಟಬೇಕು. ಪಕ್ಕದ ಜಮೀನಿನಲ್ಲಿ ಕೈಗೆಟಕುವ ತಂತಿಗಳಿವೆ. ಇದರಿಂದ ಅನ್ನದಾತರು ಹೊಲಕ್ಕೆ ಬರಲು ಅಂಜುತ್ತಿದ್ದಾರೆ. ಮೂರು ಸಲ ಕಂಪ್ಲೇಂಟ್ ಮಾಡಿದೇವು, ಖರೆ ಅವ್ರು ಏನು ಮಾಡ್ಲಿಲ್ರಿ. ಇದು ಫುಲ್ ಮಾಡಕ್ ಬರಲ್ರಿ. ದನಗಳೆಲ್ಲ ಬೈಕೋತ ಬಂದು ಸತ್ತಾಗ್ಯವ್ರಿ ಇಲ್ಲಿ ಎಲ್ಲ. ಆಯ್ತು ಹುಷಾರಿ ಕಳಕ್ ಬಾ ನೋಡ್ರಿ ಎಷ್ಟು ಬಿದ್ದೋಗ ನೋಡ್ರಿ. ಇದು ಕಬ್ಬು ಹಾಕರು ಹತ್ಲತ್ತಾವ ಅಂತ ಕಬ್ಬು ಹಾಕಿಲ್, ತೊಗರಿ ಹಾಕರು ನೀರಿಗೆಲ್ಲ ಹೋಗ್ಯದ್ರಿ. ಎಲ್ಲ ಬ್ಯಾಳಿ ಎಲ್ಲ ಮಂದಿ ಬರಲ್ದಕ್ಕೆಲ್ಲ ಹೊಲ ಬೀಳ್ ಬಿದ್ದದ್ರಿ. ಇದು ವೈರಿಲಿಂದ ಸಮಸ್ಯೆ. ಇದು ವೈರ್ ಮ್ಯಾಕ್ ಇರ್ತಿತ್ತು ಅಂದ್ರೆ ಇವತ್ತು ನಮ್ ಕಬ್ಬು ಯಾಕೆ ಸುಟ್ಟೋಗ್ತಿತ್ತು. ನಮ್ ಕಬ್ಬು ಸೆಲೋನೇ ಇರ್ತಿತ್ತು. ಅವ್ರ ವೈರ್ ಚಲೋ ಬಂದ್ ಮಾಡ್ಲಿಕ್ಕಿಲ್ಲ ಅಂತ ನಮ್ ಕಬ್ಬು ಸುಟ್ಟುದು. ಈಗ ಮುಂದೆ ಹಿಂಗೆ ಬಿಟ್ರ ಅಂದ್ರೆ ಮತ್ತೆ ಆ ಕಬ್ಬಿ ಸುಡ್ತು. 2 ಹೊಲ ನಮ್ದೇ ಅವ. ಹಿಂಗೆ ಪ್ರಾಣಿ ಎಮ್ಮಿ ಹಾಕೊಳ್ಳು ಸಹಿಬಹುದು. ಮನುಷ್ಯರು ಕೆಲಸ ಮಾಡೋ ಹೊತ್ತಿನ ತಪ್ಪರ ಬಿದ್ದರು ಮನುಷ್ಯರನ್ನು ಹತ್ಬಹುದು. ಇದು 2 ವರ್ಷದಿಂದಲೂ ಸತತವಾಗಿ ಕಬ್ಬು ಇತರೆ ಬೆಳೆಗೆ ಬೆಂಕಿ ತಗುಲಲು ಕಾರಣವಾದ ವಿದ್ಯುತ್ ತಂತಿಗಳು ತಕ್ಷಣವೇ ತೆರವು ಮಾಡಬೇಕು. ಏನ್ ಮಾಡ್ತಿರೋ ಬಿಡ್ತಿರೋ ಕೂಡಲೇ ಜೆಸ್ಕಾಂ ಅವರು ಕೂಡಲೇ ಸ್ಪಾಟ್ಗೆ ಬರಲೇಬೇಕು. ಲೈನ್ ತೆರವು ಮಾಡ್ತಿದ್ರೆ ಸೂಪರ್ 3 ಬುಲೆಟ್ ಹಾರಿಸೋದು ಪಕ್ಕ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ ಆ ತಾಯಿಂದ ನೋಡಿ, ಇದನ್ನ 5 ನಿಮಿಷ ಕೆಲಸ ರೀ ಇವರಿಗೆ. 5 ನಿಮಿಷ ಕೆಲಸ. ನೀವು ವಿರೋಧ ಇದಕ್ಕೆ ಅಧಿಕಾರಿಗಳೇ, ನೀವು ವಿರೋಧ ಇದಕ್ಕೆ. ಗಾಡಿ ತಗೊಂಡು ಅಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಬಿಡಕ್ಕಲ್ಲ. ಈ ಕ್ಷಣ ನೀವು ಬಂದಿದ್ದನ್ನ ರಿಪೇರಿ ಮಾಡಿಲ್ಲ ಅಂತಂದ್ರೆ ನೀವು ಯಾವನಿರಲ್ಲ ರೀ ಕೆಲಸದಲ್ಲಿ. ನೀವು ಎಷ್ಟೇ ದೊಡ್ಡವನಾಗಿರಿ. ರೆಡಿ ಇದೆ ಮೆಜೆಸ್ಟಿಕ್ ಎಗ್ ರೈಸ್. ಬನ್ನಿ. ವಿಜಯಕುಮಾರ್ ಜೆಸ್ಕಾಂ ಎಡಬಲಿ. ಕಿವಿ ಕೇಳಿಸತ್ತಾ? ಕರೆಂಟ್ ಶಾಕ್ ಕೊಡ್ಬೇಕಾ? ಬರ್ಬೇಕಿಲ್ಲಿಗೆ. ಆ 3 ಎಕರೆಯಲ್ಲಿ ಬೆಳೆದಿದ್ದಾರಲ್ವ ಜಾಗ, ಇದು ಏನು ಕಬ್ಬು,
ಅವರದನ್ನು ಮಾರಾಟ ಮಾಡಿದಾಗ ತೆರಿಗೆ ಕಟ್ತಾರೆ. ಆ ತೆರಿಗೆ ಕಟ್ಟಿದ್ರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಊಟ, ಸಂಬಳ. ಅರ್ಥ ಆಯ್ತಾ? ಅಂಡ್ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ನಿಮ್ಮ ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ. ಗೊತ್ತಿದ್ದರೆ ಗೊತ್ತಿಲ್ಲದಿದ್ದರೆ ಮಾಹಿತಿ ಕಲೆ ಹಾಕಿ, ಫೋನ್ ಮಾಡಿ ಹೇಳಿ ಅಲ್ಲಿದ್ದವರಿಗೆ. ಶಾಸಕರಾಗೋದು ಅದಕ್ಕೆ. 3 ಎಕರೆ ಕಬ್ಬು ನಾಶ ಆಗಿದೆ. ವಿಜಯಕುಮಾರ್ ಜೆಸ್ಕಾಂ AEE, ರವೀಂದ್ರ ಕುಮಾರ್ ಜೆಸ್ಕಾಂ JE, ರಮೇಶ್ ಪಾಟೀಲ್ ಜೆಸ್ಕಾಂ EE. ಶಿಲ್ಪಾ ಶರ್ಮಾ ಅವರ ಗಮನಕ್ಕೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಶಾಸಕರು ನಿಮ್ಮ ಗಮನಕ್ಕೆ, ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಗಮನಕ್ಕೆ. ಈ ತರ 3 ಎಕರೆ ಸುಟ್ಟೋದ ನಂತರ ಕೂಡ ನೀವು ಬಂದಿಲ್ಲ ಅಂತಂದ್ರೆ ಹೆಂಗೆ ಕಬ್ಬು ಸುಟ್ಟೋಗಿದೆಯೋ ಹಂಗೇನೆ ನೀವು ಕೂತಿರೋ ಸೀಟನ್ನು ಸುಡಬೇಕಾಗತ್ತೆ. ಅಂದ್ರೆ ಕರೆಂಟ್ ಶಾಕ್ ಕೊಡಬೇಕಾಗತ್ತೆ ಅಂತ. ಅದರ ಜೊತೆಗೆ ಪರಿಹಾರನೂ ಕೊಡಬೇಕಲ್ಲ ಇದಕ್ಕೆ. ಅವ್ರಿಗೆ ಈ ತರ ಬೆಳೆ ಬೆಳೆದು ಅವರವರ ಜೀವನ ನಡೆಸೋದಕ್ಕೆ ನೀವು ಬಂದು ಅದಕ್ಕೆ ಕರೆಂಟ್ ಶಾಕ್ ಕೊಡಿಸ್ಬಿಟ್ಟು ಅದನ್ನ ಸುಟ್ಟಾಗೋದಕ್ಕೆ ಅವ್ರಿಗೇನು ಉಚ್ಚನಾಯಿ ಕಚ್ಚಿದ್ಯಾ? ಒಂದು ವೇಳೆ ಕರೆಂಟ್ ಬಿಲ್ ಬಂದಿಲ್ಲ ಅಂತಂದ್ರೆ ಅಬ್ಬಾ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಬಂದ್ರು, ಕಟ್ ಮಾಡಿದ್ರು, ಅದೆಲ್ಲ ರೋಪ್ ಹಾಕ್ಲಿಕ್ಕೆ ಆಗತ್ತೆ. ಈ ತಾಯಂದಿರಿದ್ದಾರೆ, ಆ ಮನೆಯವರಿದ್ದಾರೆ, ಆ ಫ್ಯಾಮಿಲಿ ಪರವಾಗಿ ರಿಪಬ್ಲಿಕ್ ಕನ್ನಡ ನಿಲ್ಲತ್ತೆ. ಯಾರೇ ಆಗಿರ್ಲಿ, ಅಲ್ಲಿ ನಾವು ಕೇಳಿಲ್ಲ ಯಾವ್ದಮ್ಮ ಜಾತಿ ಕೇಳಲಿಲ್ಲ. ನಮ್ಮ ಕರ್ನಾಟಕದ ಮಂದಿ, ನಮ್ಮ ದೇಶದವರು. ಹಾಗಂತ ದೇಶದವರು ಬೇರೆ ದೇಶದವರಿಗೆ ಮರ್ಯಾದೆ ಹಂಗೂ ಅಲ್ಲ. ನಮ್ಮ ಹತ್ರ ಇದ್ದರೆ ನಾವು ಕೊಟ್ಟವರೇ ಎಲ್ಲರೂ ಕೂಡ. ಆಯ್ತಾ? ಯಾವಾಗ ಬಂದು ಇಲ್ಲಿ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿದ್ರೋ ಆತನ ವಿರುದ್ಧ ಸೆಟೆದು ನಿಂತಿದ್ದೀವಿ. ಈ ತಾಯಂದ್ರ ಪರವಾಗಿ ಬರಬೇಕು. ಮತ್ತೊಮ್ಮೆ ಫೋಟೋ ಹಾಕಿ. ವಿಜಯಕುಮಾರ್ ಜೆಸ್ಕಾಂ AEE, ನಿಮ್ಮ ಲಾಸ್ಟ್ ನಂಬರ್ 612 ಗೊತ್ತಿದೆ ನನಗೆ, ಗೊತ್ತಿದೆ. ಯಾಕೆ ನಂಬರ್ ತಗೊಳ್ತೀನಿ ಅಂತಂದ್ರೆ ತಲೆ ಕೆಟ್ಟೋಗ್ಬಿಟ್ರೆ ಪಬ್ಲಿಕ್ಗೆ ನಂಬರ್ ಹಾಕ್ಬಿಟ್ಟು ಯಾರು ನಿಮಗೆ ತೆರಿಗೆ ಕಟ್ಟಿ ನಿಮಗೆ ಸಂಬಳ ಕೊಡ್ತಾರೋ ಅವ್ರು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ರವೀಂದ್ರ ಕುಮಾರ್ ಜೆಸ್ಕಾಂ JE, ನಿಮ್ಮ ಲಾಸ್ಟ್ ನಂಬರ್ 397 ರೈಟ್. ರಮೇಶ್ ಪಾಟೀಲ್ ಜೆಸ್ಕಾಂ EE, ನಿಮ್ಮ ಲಾಸ್ಟ್ ನಂಬರ್ 495 ರೈಟ್. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಶಾಸಕರು, ನಿಮ್ಮ ಲಾಸ್ಟ್ ನಂಬರ್ 707 ರೈಟ್. ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ಮ ಲಾಸ್ಟ್ ನಂಬರ್ 599 ನಂಬರ್ ಇದೆ ನಮ್ಮ ಬಳಿ. ಈವನ್ ಶಿಲ್ಪಾ ಶರ್ಮಾ ಜಿಲ್ಲಾಧಿಕಾರಿಗಳ ನಂಬರ್ ಕೂಡ ನಮ್ಮ ಬಳಿ ಇದೆ. ಬನ್ನಿ ಇದರ ಬಗ್ಗೆ ಮಲ್ಲಿಕಾರ್ಜುನ ಮರಕೆಲೆ, ನಮ್ಮ ಸ್ಟಾರ್ ರಿಪೋರ್ಟರ್ ಫ್ರಮ್ ಬೀದರ್, ಇದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ತೋರಿಸಿ ಮಲ್ಲಿಕಾರ್ಜುನ್. ಒಂದು ಕಡೆ ಕಬ್ಬು ಬೆಳೆದ ನಂತರ ಅದಕ್ಕೆ ಬೆಂಬಲ ಬೆಲೆ ಇಲ್ಲ, ಅವನು ಸಾಯ್ಬೇಕು ಅಲ್ವಾ? ಏನೋ ಒಂದು ಮಾಡ್ಕೊಂಡು ನಾವೇ ಬದುಕ್ತೀವಿ ಅಂದ್ರೆ ಬದುಕಕ್ಕೆ ಬಿಡಲ್ಲಲ್ರಿ ನೀವೆಲ್ಲ ಅಧಿಕಾರಿಗಳು. ಎಸ್ ಪ್ಲೀಸ್ ಮಲ್ಲಿಕಾರ್ಜುನ್. ಹೌದು ಜಯಪ್ರಕಾಶ್, ಕಬ್ಬು ಅಂದ್ರೆ ಸಾಕಷ್ಟೊಂದು ಈ ಭಾಗದ ವಾಣಿಜ್ಯ ಬೆಳೆ. ಆದ್ರೆ ಕಬ್ಬು ಬೆಳಿಬೇಕಾದ್ರೆ ಸುಮಾರು 8 ರಿಂದ 10 ತಿಂಗಳು ಕಷ್ಟ ಪಡಲೇಬೇಕು ರೈತ. ಕಬ್ಬು ಬೆಳಿಬೇಕಾದ್ರೆ ಈಗಾಗಲೇ ರೈತಿಗೆ ಏನದಂದ್ರೆ 3 ಫೇಸ್ ವಿದ್ಯುತ್ ಬೇಕು. ಅದು 3 ಫೇಸ್ ವಿದ್ಯುತ್ ಕೂಡ ಸಂಜೆಯಿಂದ ರಾತ್ರಿ ಹಾಕ್ತಾರ. ರಾತ್ರಿ ಹೊತ್ತಲ್ಲಿ ಬಂದು ರೈತ ಏನದಂದ್ರೆ ಕಬ್ಬಿಗೆ ನೀರು ಬಿಡ್ತಾನ. ನೋಡ್ಬೋದು ಜೆಸ್ಕಾಂ ಇಲಾಖೆ ಅವಾಂತರಕ್ಕೆ ನಿಜಕ್ಕೂ ಈ ಒಂದು ಶಂಕರಪ್ಪ ಯಾಬ ಎಂಬ ಕುಟುಂಬಸ್ಥರು ನಿಜಕ್ಕೂ ಕಂಗಾಲಾಗಿ ಹೋಗಿದ್ದಾರೆ. ಇದು ವಿದ್ಯುತ್ ವೈರ್ ಇದೆ ಆಲ್ರೆಡಿ, ಅಂದ್ರೆ ಇದರಲ್ಲಿ ವಿದ್ಯುತ್ತಿಗೆ ಸಪ್ಲೈ ಕಟ್ ಮಾಡಿದ್ದಾರೆ ನಿನ್ನೆಯಿಂದ. ಆ ವಿದ್ಯುತ್ ವೈರ್ ಎಷ್ಟು ಕೆಳಗಡೆ ಇವೆ ಅಂದ್ರೆ ನೋಡ್ಬೋದು ನಮ್ಮ ಲೋಗೋ, ಅಂದ್ರೆ ನಾವು ಏನಂದ್ರೆ ಈಗಾಗಲೇ ವಿದ್ಯುತ್ ವೈರ್ ಇಷ್ಟು ಕೆಳಗಡೆ ಇವೆ. ಅಲ್ಲಿ ನೋಡ್ಬೋದು ಆ ಸೈಡ್ ಕೂಡ ಕಬ್ಬಿದೆ. ಆ ಸೈಡ್ ಪೂರ 3 ಎಕರೆ ಕಬ್ಬು ಸುಟ್ಟೋಗಿದೆ. ಈ ಏನ್ ಜಮೀನಿದೆ, ಏನೇ ರೈತ ನಿಂತಿದ್ದಾರ, ಈ ಜಮೀನು ಇವರು ಉಳಿಮೆ ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ಕಾರಣ ಏನು, ಈಗಾಗಲೇ ಈ ಒಂದು ಏನು ಹೈ ಟೆನ್ಷನ್ ವೈರ್ಗಳಿವೆ. ಯಾರಿಗಾದ್ರೂ ರೈತರಿಗೆ ಉಳಿಮೆ ಮಾಡೋ ಹೊತ್ತಿಗೆ ವಿದ್ಯುತ್ ಹತ್ತದ ಎಂಬ ಉದ್ದೇಶದಿಂದ ಈ ಜಮೀನು ಕೂಡ ಉಳಿಮೆ ಮಾಡಿಲ್ಲ. ಮತ್ತೆ ಈಗಾಗಲೇ ಈ ತಂತಿಗಳನ್ನ ಮೇಲ್ಗಡೆ ಮಾಡ್ರಿ, ಹೈಟಿಗೆ ಮಾಡ್ರಿ. ಆ ಸೈಡ್ ಕೂಡ ನೋಡ್ಬೋದು ಕಬ್ಬು ಒಳಗಡೆ ವೈರ್ ತಂತಿ ಹೋಗಿವೆ ಅಂತ ಈಗಾಗಲೇ 2002ರಿಂದ ಇವರು ಮನವಿ ಪತ್ರ ಕೊಡ್ತಾ ಬರ್ತಾ ಇದ್ದಾರೆ. ಅದ್ರ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಮಾತ್ರ ಸುಳಿದಿಲ್ಲ, ಬಂದಿಲ್ಲ ಅಂತ ಹೇಳಿ ನೇರವಾಗಿ ಹೇಳ್ಬೋದು. ಮತ್ತೆ ಈಗಾಗಲೇ ಈ ಕಬ್ಬೇನು ಈಗಾಗಲೇ 3 ಎಕರೆ ಕಬ್ಬನ್ನು ಸುಟ್ಟು ಹೋಗಿದೆ. ಇದು ಫಸ್ಟ್ ಟೈಮ್ ಏನಿಲ್ಲ. ಕಳೆದ 2002ರಲ್ಲಿ ಇವರು ಈಗಾಗಲೇ ಈ ವೈರ್ಗಳನ್ನ ಮೇಲ್ಗಡೆ ಮಾಡ್ರಿ ಅಂತ ಹೇಳಿ ದೂರು ಕೊಡ್ತಾರ. ಮತ್ತೆ 2003ರಲ್ಲಿ ಅಂದ್ರೆ ಕಳೆದ ವರ್ಷ ಕೂಡ ಇವ್ರು ಕಬ್ಬು ಸುಟ್ಟೋಗಿದೆ. ಏನ್ರಿ ಹೋದ ವರ್ಷ ಕಬ್ಬು ಸುಟ್ಟಿದೆ ನಿಮ್ದು? ನೋಡ್ಬೋದು ಈ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ, ಅಂದ್ರೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾಕಂದ್ರೆ ಸಾಲ ಸೂಲ ಮಾಡಿ ಒಂದು ಕಬ್ಬು ಬೆಳಿಬೇಕಾದ್ರೆ ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ಸಾಲ
ಮಾಡಬೇಕು ಅವರಿಗೆ ನಮ್ಮ ಮೈಕ್ ನೋಡಿದ ನಂತರ ಅವ್ರ ಕಣ್ಣೀರು ತಾಯಿ ಕಣ್ಣೀರು ಬರ್ತಾ ಇವೆ. ಕಣ್ಣೀರು ನಿಜಕ್ಕೂ ಅಧಿಕಾರಿಗಳಿಗೆ ಕಾಣಬೇಕು, ಈ ಕಣ್ಣೀರು ಜನಪ್ರತಿನಿಧಿಗಳಿಗೆ ಕಾಣಬೇಕು. ಯಾಕಂದ್ರೆ 2 ರಿಂದ 3 ಲಕ್ಷ ರೂಪಾಯಿ ಸಾಲ ಮಾಡಿ ಕಬ್ಬು ಬೆಳೆದಾರೆ, 4 ರಿಂದ 5 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿ ಒಂದು ಬಡ ಕುಟುಂಬಸ್ಥರು ಇದ್ರು. ಆದ್ರೆ ನೀವು ವಿದ್ಯುತ್ ಇಲಾಖೆ ಅವಾಂತರ ಕಬ್ಬು ಸುಟ್ಟೋಗ್ಯದ. ಯಾವಾಗ ಸುಟ್ಟದ್ರಿ ಕಬ್ಬು? ನಿನ್ ಸುಟ್ಟೋಗ್ಯದ್ರಿ, ತಾರ ಹತ್ತಿ ಸುಟ್ಟದ್ರಿ. ಆ ಕಬ್ಬಿಗೆ ನೋಡ್ರಿ ಕೂಸ್ ಬೆಳೆಸಿನಂಗ ಹೆಂಗ್ ಬೆಳೆಸ್ತಾರ, ಕೂಸುಗಳಿಗೆ ಹೆಂಗ್ ಬೆಳೆಸಿದೇವ್ ನೋಡ್ರಿ. ನಾವ್ ಮನೆ ಮಂದಿ ಒಕ್ಕಲ್ಗಾರ ಇದ್ದೇವ್ರಿ. ನಾವ್ ಓಟ್ ಅದಕ್ಕೂ 1 ಲಕ್ಷ ರೂಪಾಯಿ ಹಾಕಿದೇವ್ ನೋಡ್ರಿ. ಹ್ಞೂ ರೀ, ಹೋದ್ರ 1 ಲಕ್ಷ ರೂಪಾಯಿ ಹಾಕಿದೇವ್ ನೋಡ್ರಿ ಹಾಲಕ್ಕ. ಈಗ ಈ ವರ್ಷ ಸುಟ್ಟ್ಯದ. ಪೂರ ಸುಟ್ಟಾಗ ನೋಡ್ರಿ 3 ಎಕರ್. ಅಂದ್ರೆ ಈಗ ನೀವು ಹೇಳಿಲ್ಲ, ನೀವು ವೈರ್ಗಳು ಎಷ್ಟು ಕೆಳಗವ, ನಾವು ಸ್ವಲ್ಪ ಕೆಲಸ ಕರೆಂಟ್ ಅಂತ ಹೇಳಿಲ್ಲ ಅವರಿಗೆ. 10 ಸಲ ಫೋನ್ ಮಾಡಿದೇವ್ರಿ, ಅವ್ರು ಬಂದಿಲ್ಲ. 10 ಸಲ ಫೋನ್ ಮಾಡಿದೇವ್ ಬರ್ರ. ನೋಡ್ಬೋದು ನೀವು ಕಣ್ಣೀರ್ ಆಗ್ತಾ ಇದಾರೆ. ನಿಜಕ್ಕೂ ನೋವು. ಯಾಕಂದ್ರೆ ಯಾರು ಕಷ್ಟ ಪಡ್ತಾರ ಅವ್ರಿಗೆ ನೋವು ಆಗ್ತದೆ. ಕೈ ಕೆಸರಾದ್ರೆ ಬಾಯಿ ಮೊಸರು. ಯಾರು ಕಷ್ಟ ಪಡ್ತಾರ ಅವ್ರ ಕಷ್ಟ ನಿಜಕ್ಕೂ ಅವ್ರಿಗೆ ನೋವು ಆಗ್ತಾ ಇದೆ. ಒಂದೇ ನಿಮಿಷ ಬಂದೆ. ರಮೇಶ್ ಪಾಟೀಲ್ ಇದ್ದಾರೆ, ಜೆಸ್ಕಾಂ ಡಬಲಿ. ರಮೇಶ್ ಪಾಟೀಲ್ ನಮಸ್ಕಾರ. ನಮಸ್ಕಾರ ಸರ್, ಇಲ್ಲಿ 10 ಸಲ ಫೋನ್ ಮಾಡಿದೀವಿ, ಯಾರು ಬಂದಿಲ್ಲ ಅಂತಾರೆ. ಅಲ್ಲಿ ಸುಟ್ಟು ಹೋಗಿದೆ, ಯಾಕೆ ನೀವು ರೆಸ್ಪಾನ್ಸ್ ಮಾಡಲ್ಲ ಇದಕ್ಕೆಲ್ಲ? ಸರ್ ಹೋಗಿದ್ದಾರೆ ಸರ್, ನಮ್ಮ ಸೆಕ್ಷನ್ ಆಫೀಸರ್ ನಿನ್ನೆ ಹೋಗಿದ್ರಿ, ಇವತ್ತು ನಾವು ಎಡಬ್ಲ್ಯೂನು ಹೋಗಿದ್ದಾರೆ ಸರ್. ನಾನು KDP ಮೀಟಿಂಗ್ ಇತ್ತು, ಅವರಾದ್ರು ಬಂದಿದ್ದೀನಿ. ಓಕೆ, ಹೋಗಿದ್ದಾರೆ ಸರ್, ಹೋಗಿದ್ದಾರೆ. ಅದನ್ನು ಅಲ್ಲ, ಹೋಗಿದ ಪ್ರಶ್ನೆ ಅಲ್ಲ ಸರ್. ಈಗ ಈ ಹಿಂದೆ ಕೂಡ ನೀವು ನಮಗೆ ಕೆಲಸ ಮಾಡಿಕೊಟ್ಟಿದ್ದೀರಾ, ಹಾಗಾಗಿ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಇದೆ. ಎಸ್ ಸರ್, ಎಸ್ ಸರ್. ನನಗೆ ನೆನಪಿದೆ, ಅದು ನನಗೆ ಕರೆಕ್ಟ್ ನೆನಪಿರುತ್ತೆ. ಬಟ್ ಇದೇನು ಗೊತ್ತಾ ಸರ್, ಈಗ 3 ಎಕರೆ ಸುಟ್ಟು ಹೋಗಿದೆ ಅಂತ ಹೇಳುವಾಗ ಒಂದು ಅದನ್ನ ಮೇಲ್ಗಡೆ ಹಾಕೊಡೋದಪ್ಪ, ಒಂದು ವೈರ್ ಟೈಟ್ ಮಾಡಿಕೊಡೋ ಕೆಲಸ, ಒಂದು ಮ್ಯಾಕ್ಸಿಮಮ್ ಅಂದ್ರೆ 1-2 ಗಂಟೆ ಕೆಲಸ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಒಂದು ಮಾಡಿಸ್ಕೊಡಿ ಸರ್ ದಯವಿಟ್ಟು ಪ್ಲೀಸ್. ಸರ್ 100% ಮಾಡಿಸ್ಕೊಡ್ತೀನಿ. ಒಂದು ವಾರ ಒಳಗೆ ಯಾವ್ದು ಇಡಲ್ಲ. ನಾನು ಹಂತ ಎಲ್ಲ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಲಾಕ್ ಕಾಟನ್ ಇರೋದ್ರಿಂದ ಅಂತ ಇದೆ, ಅದು ಬೆಂಡ್ ಆಗ್ತಾ ಇಲ್ಲ, ಇದೆ. ಸ್ವಲ್ಪ ಬೇಗ ಮಾಡಿ ಸರ್. ಯಾಕಂದ್ರೆ ರಮೇಶ್ ಪಾಟೀಲ್, ನಾನು ಬೇರೆ ಯಾರಾದ್ರೂ ಆಗಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ನೀವು ಹಿಂದೆ ನಮಗೆ ನಾವು ಹೇಳಿದ ತಕ್ಷಣ ಕೆಲಸ ಮಾಡಿದೀರಿ ನೀವು. ಹೌದು ಸರ್, ಮಾಡ್ಕೊಡ್ತೀನಿ ಸರ್. ಇದು ಕೂಡ ಸರ್ ಆದಷ್ಟು ಬೇಗ ಅವ್ರಿಗೊಂದು ಸಾಂತ್ವನ ಒಂದು ಬರ್ಬೇಕು ಸರ್ ದಯವಿಟ್ಟು. ಶೋರ್ ಡೆಫಿನೆಟ್ಲಿ. ಎಸ್, ಥ್ಯಾಂಕ್ ಯು ರಮೇಶ್ ಪಾಟೀಲ್ರು. ರಮೇಶ್ ಪಾಟೀಲ್ರು ಬೇರೆ ಯಾರಾದ್ರೂ ಆಗಿದ್ರೆ ನಾನು ಬಿಡ್ತಿರ್ಲಿಲ್ಲ ಖಂಡಿತವಾಗ್ಲೂ. ವೀಕ್ಷಕರು ನಿಮ್ಗೆ ಗೊತ್ತಿದೆ, ರಮೇಶ್ ಪಾಟೀಲ್ರು ಹಿಂದೆ ಒಂದು ಸ್ಟೋರಿ ಬೀದರ್ರದ್ದೇ ಮಾಡಿದ್ದೆ ನಾನು. ತಕ್ಷಣವೇ ಅಲ್ಲಿಗೆ ಹೋಗಿ ಆ ಕೆಲಸ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಒಂದು ಹೇಳ್ತಾ ಇರ್ತೀನಲ್ಲ, ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಮಸ್ಕಾರ, ಮಾಡಲ್ಲ ತಿರಸ್ಕಾರ. ಪ್ರೇಮ್ ಕುಮಾರ್ ಅವರಿದ್ದಾರೆ ಡಬಲಿ. ಪ್ರೇಮ್ ಕುಮಾರ್ ಸರ್ ನಮಸ್ತೆ. ಪ್ರೇಮ್ ಕುಮಾರ್, ಓಕೆ ಸರ್ ನಮಸ್ಕಾರ. ಓಕೆ, AEE ಕಮಠಾಣ ವಲಯ. ಪ್ರೇಮ್ ಕುಮಾರ್ ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಇದು ನೋಡಿ, ಕಮಠಾಣ ಗ್ರಾಮದ ರೈತ, ಅವರ ಜಮೀನು ಭಸ್ಮ ಆಗಿ ಹೋಗಿದೆ. ಎಲ್ಲ ಕರೆಂಟ್ ಶಾಕಿಂದಾಗಿ ವಯರು ಕೆಳಗಡೆ ನೇತಾಡ್ತಾ ಇದೆ. ಅವರೊಂದು 10 ಸಲ ಫೋನ್ ಮಾಡಿದ್ದಾರೆ, ಯಾರು ಹೋಗಿಲ್ಲ ಅಂತ ಅಳ್ತಾ ಇದ್ದಾರೆ. ಏನ್ ಮಾಡೋದು ನಾವೀಗ? ಸರ್ ಈಗ ಅದು ನೋಡಿದೇವ್ ಸರ್, ಅದೇನಾಗ ಸರ್ ಗೈ ಸೆಟ್ ಅಂತ ಇರ್ತಾವ ಸರ್ ನಮ್ಮ ಕಂಬ ಕಡಿ ಮಾಡಕ್ಕೆ. ಅದು ಏನಾದ್ರು ಹೊಲದಲ್ಲಿ ಉಳುಮೆ ಮಾಡುವಾಗ ಅಥವಾ ಟ್ರ್ಯಾಕ್ಟರ್ ಕೆಲಸ ಮಾಡುವಾಗ ಅದು ಕಿತ್ತೋಗಿ ಅದು ಆ ತರ ಆಗಿರುತ್ತೆ ಸರ್. ಅದನ್ನ ನಾವು ಸೆಟ್ ಮಾಡ್ತೇವೆ ಸರ್. ಯಾವಾಗ? ಈಗ ಇವತ್ತೇ ಮಾಡ್ತೇವೆ ಸರ್. ಎಷ್ಟೊತ್ತಿಗೆ ಹೋಗ್ತೀರಿ? ಈಗ ಅಲ್ಲೇ ಇದ್ದೀನಿ ಸರ್, ಹೋಗ್ತಾ ಇದ್ದೀನಿ, ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಸರ್. ಎಲ್ಲ ಸರಿಯಾಗಿದೆ ಅಂತ ಅವ್ರು ಹೇಳ್ಬೇಕು ನಮಗೆ. ಆಯ್ತು ಸರ್, ಆಯ್ತು. ಈಗ ಸುಟ್ಟೋಗಿದೆಯಲ್ಲ, ಅದಕ್ಕೆ ಪರಿಹಾರ ಇದೆಯಾ ಕರೆಂಟ್ ಇಲಾಖೆಯಿಂದ? ಅದು ನಾವು ಕಂಪನಿ ನಿಯಮನ ಸರ್, ಪರಿಹಾರ ಏನು ಕೊಡ್ಬೇಕು ಸರ್. ಎಷ್ಟು ಸಿಗ್ಬೋದು? ಒಳ್ಳೆ ಸಕ್ಕತ್ತಾಗಿ ಕೊಡಿಸ್ಬೇಕು ಪ್ರೇಮ್ ಕುಮಾರ್ ಅವರೇ. ಸರ್ ಚೆನ್ನಾಗಿ ಕೊಡಿಸ್ಬೇಕು. ಯಾರು ಹೇಳ್ಬೇಕು ಹೇಳಿ? ಇಲ್ಲ ಸರ್, ನಾವು ಅದು ನಮ್ಮ ಹತ್ರ ರಿಟ್ರೀಸ್ ಪಟ್ರ ಅಂತ ಬರ್ತಾರೆ ಸರ್, ವಿದ್ಯುತ್ ಇಲಾಖೆಯವರು ಸರ್. ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡೋದು ರಿಪೋರ್ಟ್ ಅದು ಕೊಡ್ತಾರೆ ಸರ್. ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೇವೆ ಮೇಲೆ. ನೋಡಿ ಎಲ್ಲಿ ಒಂದು ಸ್ಟೋರಿ ನೋಡಿದೆ ನಾನು ಇವತ್ತು ಮಂಡ್ಯದಲ್ಲಿ ನಿನ್ನೆ. ಆ ಪಾಪ ಕಬ್ಬು ಬೆಳೆದು ಹೂ ಬಿಟ್ಟಿದೆ, ಅವನು ಅಲ್ಲಿ ಸತ್ತೋದ. ಆ ರೈತ ಅಲ್ಲಿ ಸತ್ತೋದ. ಇಲ್ಲಿ ಹೆಂಗೋ ಬೆಳೆದಿದ್ದಾರೆ, ಕರೆಂಟ್ ಅವ್ರು ಬಿಡ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ ರೈತರು? ನೀವೆಲ್ಲ ನಿಮ್ಮ ಜವಾಬ್ದಾರಿ ತರ ಇರುವಂತವ್ರು, ನೀವೆಲ್ಲ ಇದಕ್ಕೆಲ್ಲ ಸಪೋರ್ಟ್ ಮಾಡ್ಬೇಕಲ್ವಾ? ಹೌದು ಸರ್, ಮಾಡ್ತೀವಿ ಸರ್. ಮಾಡ್ಬೇಕು ಪ್ರೇಮ್ ಕುಮಾರ್ ಅವರೇ. ಸರ್ ಮಾಡ್ತೀವಿ ಸರ್. ಆಮೇಲೆ ಬಿಡಲ್ಲ ನಾನು. ಆಯ್ತು ಸರ್, ಆಯ್ತು. ಓಕೆ, ರೈಟ್. ಆಯ್ತು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇಬ್ಬರ ಗಮನಕ್ಕೆ ತಂದಿದ್ದೀವಿ. ಆಮೇಲೆ ನೋಡಿ, ಇಂಥದ್ದಾದ್ರೆ ನೀವು ಇಂಥ ಸ್ಟೋರಿಗಳಿದ್ರೆ ಬನ್ನಿ ನಮ್ಮ ಬಳಿ, ರಿಪಬ್ಲಿಕ್ ಬಳಿ, ಆಯ್ತಾ? ಅದು ಬಿಟ್ಬಿಟ್ಟು 4 ಸೈಟ್ ಮಾಡಿದ್ದೀನಿ, ಇನ್ನೊಂದು ಸೈಟ್ ಮಾಡಿದ್ದೆ, ಅವನು ಮೋಸ ಮಾಡಿದ್ದಾನೆ, ಮೋಸ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಅದು ನೀವು ಕೋರ್ಟ್ ಇದೆ, ನೀವಿದೆ, ಅದಕ್ಕೆಲ್ಲ ಬರಲ್ಲ ನಾನು. ಅಂದರೆ ನಿಮಗೆ ಅಂತಂದರೆ ನಿಮಗೆ ಲಾಸ್ ಆಗಿದೆ, 5ನೇ ಸೈಟಲ್ಲಿ ಲಾಭ ಬರ್ತಾ ಇತ್ತು, ಲಾಭ ಬರದೇ ಇದ್ದಾಗಲ್ಲ ಟಿವಿ ಹತ್ರ ಅಂಥವ್ರು ಬರಲೇಬೇಡಿ, ನನ್ನ ಬಳಿಗೆ ಬರಲೇಬೇಡಿ. ಇಂಥದ್ದಿದೆಯಲ್ಲ, ನಿಮ್ಮ 365 ಡೇಸ್ ನಿಮ್ಮ ಜೊತೆ ಇರ್ತೀವಿ. ಇದು ಸರ್ಕಾರ ಮಾಡಬೇಕಾದಂಥ ಕೆಲಸ, ಅವರ ಜವಾಬ್ದಾರಿ. ನೀವೇನೋ ಅವ್ರಿಗೆ ಬಿಡಬೇಕಾಗಿಲ್ಲ. ರಾಜಕಾರಣಿ ಅಂತಂದ್ರೆ ನಿಮ್ಮ ಯಜಮಾನ ಅಲ್ಲ, ನಿಮ್ಮ ಸೇವಕ, ಪಬ್ಲಿಕ್ ಸರ್ವೆಂಟ್. ರಾಜಕಾರಣಿ ಅಂದ್ರೆ ಪಬ್ಲಿಕ್ ಸರ್ವೆಂಟ್, ನಮ್ಮ ಸೇವಕ. ಆಮೇಲೆ ಈ ಅಧಿಕಾರಿಗಳಿರ್ತಾರಲ್ಲ, ಅವರು ದೇವರಲ್ಲ, ಅವರು ಸರ್ಕಾರಿ ನೌಕರ, ಅಂದ್ರೆ ನಮ್ಮ ನೌಕರ. ಅವನು ಸೇವಕ, ಇವನು ನೌಕರ. ಮಾಡಿಲ್ಲ ಅಂತಂದ್ರೆ ಬೆಂಡೆತ್ತೋದಷ್ಟೇ. ನೋಡಿ,
ಸುದ್ದಿ ಆದ ನಂತರ ಹೇಗೆ ಈ ಬೆಸ್ಕಾಂ ಯಾವ್ದು ಬರುತ್ತೆ ಅಲ್ಲಿ, ಜೆಸ್ಕಾಂಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದಾರೆ ತೋರಿಸ್ತಾನೆ ಲೈವ್. ಮಲ್ಲಿಕಾರ್ಜುನ ಮರ್ಕಳೆ ಲೈವ್ ಅಲ್ಲಿ ಇದ್ದಾರೆ, ತೋರಿಸ್ತಾ ಇದ್ದಾಗೇನೆ ಬಂದಿದ್ದಾರೆ. ಎಸ್ ಮಲ್ಲಿಕಾರ್ಜುನ, ಓವರ್ ಟು ಯು. ಏನಾಗ್ತಾ ಇದೆ ಅಲ್ಲಿ, ಏನ್ ಅಪ್ಡೇಟ್? ಹೌದು ಜಯಪ್ರಕಾಶ್, ನೋಡ್ಬೋದು ನೀವು ದೃಶ್ಯದಲ್ಲಿ ಈಗಾಗಲೇ ಜಸ್ಕಾಂ ಇಲಾಖೆ ಅಧಿಕಾರಿಗಳು ಕೂಡ ಅಂದ್ರೆ ರೈತರ ಜಮೀನಿಗೆ ದೌಡಾಯಿಸಿದಾರೆ. ನೋಡ್ಬೋದು ನೀವು ಜೈ ರವಿಕುಮಾರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ರಾಜ್ಕುಮಾರ್ ಅಂತ ನೋಡ್ಬೋದು ನೀವು ಈಗಾಗಲೇ ಗುಲ್ಬರ್ಗಾ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಏನದಂದ್ರೆ ಇವ್ರು ಕೂಡ ಏನು ಈಗಾಗಲೇ ರಿಪಬ್ಲಿಕ್ ಟಿವಿಯಲ್ಲಿ ಆ ಒಂದು ನೊಂದ ರೈತನ ಕಷ್ಟ ಕುರಿತು ನಿಷ್ಕೃತವಾದ ವರದಿ ಪ್ರಸಾರ ಆದ ತಕ್ಷಣವೇ ಆಗಮಿಸಿದ್ದಾರೆ. ಏನ್ ಪೇಪರ್ ಏನ್ ತಂದಿರಿ ನೋಡ್ಬೋದು ನೀವು ಈಗಾಗಲೇ ಇವ್ರು ಈ ಒಂದು ಹೊಲಕ್ಕೆ ಬಂದು ಇವ್ರು ರೈತನ ಗೋಳನ್ನ ಆಲಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಟೋಟಲಿ 2022ರಲ್ಲಿ ಕೂಡ ಅವ್ರು ದೂರು ಕೊಟ್ಟಿರು ಸರ್. 2022 ದೂರು ಕೊಟ್ಟರೆ ಇಲ್ಲಿವರೆಗೆ ಒಂದು ವೈರ್ ಚೇಂಜ್ ಮಾಡಿಲ್ಲ. ಈಗಾಗಲೇ ಎಷ್ಟು ಕೆಳಗಡೆ ವೈರ್ ನೋಡಿ, ಈ ವೈರ್ ಇದ್ರಲ್ಲಿ ಕರೆಂಟ್ ಇದೆಯಲ್ಲ, ಎಷ್ಟು ಹೇಳಿ ಕರೆಂಟ್ ಇದೆಯಲ್ಲ? ಇಲ್ಲ, ಲೈನ್ ಬಂದ್ ಮಾಡ್ತೀನಿ ಸರ್. ಇಲ್ಲ ಅಂದ್ರೆ ಈ ಮುಂಚೆ ಇವತ್ತು ಬಂದ್ ಮಾಡ್ಸಿರಿ, ಇದಕ್ಕಿಂತ ಮುಂಚೆ ಒಳಗೆ ಕರೆಂಟ್ ಇತ್ತಾ ಇಲ್ಲ? ನಿನ್ನೆ ಬಂದ್ ಮಾಡ್ತೀನಿ ಸರ್. ಇತ್ತು ಕರೆಂಟ್. ಇಲ್ಲ ಸರ್, ನಿನ್ನೆ ಬಂದ್ ಮಾಡ್ಸಿರಿ. ನಿನ್ನೆಕಿನ ಮುಂಚೆ ಮೊನ್ನೆ ಆಚೆ ಮನೆ ಕರೆಂಟ್ ಇತ್ತ? ನಾನು ಬಂದ್ ರೀಸೆಂಟ್ 3 ತಿಂಗಳು ಸರ್. ನಾನು ಎಲ್ಲರೂ ಹಿಂಗೆ ಹೇಳ, ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ. ಎಲ್ಲರೂ ನಾ 2 ತಿಂಗಳು 3 ತಿಂಗಳು ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂದ್ರೆ ನಾವು ಅಂಬೋದು ಇಷ್ಟು ಕೆಳಗಡೆ ಕರೆಂಟ್ ಇದ್ರೆ ಕರೆಂಟ್ ಹತ್ತದ ಇಲ್ಲ. ಈ ರೈತನಿಗೆ ಏನೊಂದು ಭರವಸೆ ಕೊಡ್ತೀರಿ? ಯಾರು ಕೆಲಸ ಯೋಜನೆ ಮಾಡ್ಕೊಡ್ತೀರಿ? ಇಲ್ಲ, ಇವತ್ತು ಸಾಯಂಕಾಲ ಮಾಡ್ಕೊಡ್ತೀನಿ ಸರ್. ನಿನ್ನೆ ಹೇಳಿ ಸರ್ ಲೇಬರ್ಗೆ ಹೊಂಟಾರ ಸರ್. ಇವತ್ತು ಸಾಯಂಕಾಲವರೆಗೆ ರೆಡಿ ಮಾಡ್ಕೊಡ್ತೀನಿ ಸರ್. ಮತ್ತೆ ಕಪ್ ಸುಟ್ಟಿನ ಹೆಂಗ್ ಸರ್? ಹೊಣೆ ಯಾರು ಇದಕ್ಕೆ? ಕಪ್ ಸುಟ್ಟು ಸರ್ ಯಾರು ಹೊಣೆ ಇದಕ್ಕೆ? ಇದೇ ರಿಪೋರ್ಟ್ ಮಾಡಿದೆ ನಮ್ಮ ಎಲೆಕ್ಟ್ರಿಸಿಟಿ ಸಪ್ಲೈ ಇದರಿಂದ ಅವರು ಇದು ಮಾಡ್ತಾರೆ. ಆನ್ಲೈನ್ ಅವ್ರಿಗೆ ಏನದ ಇಷ್ಟು ಕೆಳಗಡೆ ಕರೆಂಟ್ ಇವೆ ಸರ್. ದನಗಳು ಇರ್ಬೋದು, ರೈತರು ಇರ್ಬೋದು, ಸತ್ ನಂತರ ಎಲ್ಲರೂ ಬರ್ತಾರ. ಸಾಯಕಿನ ಮುಂಚೆನೆ ಸಾಯ್ಲಾರ್ದ ನೋಡ್ಕೋಬೇಕಲ್ಲ. ಫೋನ್ ಮಾಡಿದ್ರೆ ಸರ್, ಫೋನ್ ಮಾಡಿ ಬಂದಿದೆ ಸರ್. ಮಲ್ಲಿಕಾರ್ಜುನ ಮರ್ಕಲೆ, ಅದು ಕಂಪ್ಲೀಟ್ ಆಗಿ ನಮ್ದೆಲ್ಲ ಆ ವೈರ್ ಮೊದಲೇ ಹೇಗಿತ್ತು ಈಗ ಹೇಗಿತ್ತು ಚೇಂಜ್ ಆಗಬೇಕು. ಆಮೇಲೆ ಜನ ಹೇಳಬೇಕು, ಅಲ್ಲಿದ್ದವ್ರು ಹೇಳಬೇಕು, ಇಲ್ಲ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ನಮ್ಗೆ ಅವ್ರು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ರಿಪಬ್ಲಿಕನ್ಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಅವರು ಖುಷಿ ಇದ್ರೆ ಸಾಕು. ಅದನ್ನು ಮಾಡೇ ಮಾಡ್ತೀವಿ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.